ನಮಸ್ಕಾರವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಇರ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಯಡ್ಡೋಣಿ ಗ್ರಾಮದಲ್ಲಿದ್ದೀನಿ. ನನ್ನ ಜೊತೆಗೆ ಆತ್ಮಯೋಗಿ ಅಂಥೇಳಿ ಏನೋ ಒಂದು ವಿಶೇಷ ಎಪಿಸೋಡ್ ಮಾಡಿದ್ವಿ. ಆತ್ಮದ ಬಗ್ಗೆ ಕಳೆದ ಎಪಿಸೋಡ್ನಲ್ಲಿ ಬಹಳ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದರು. ಆತ್ಮದ ಕುರಿತು, ದೇಹ ಎಂದರೇನು, ಆತ್ಮ ಎಂದರೇನು, ಆತ್ಮ ಹೇಗೆ ಕೆಲಸ ಮಾಡ್ತದೆ, ದೇವರಂದ್ರೇನು, ದೇವರ ನಿಜವಾದ ರೂಪ ಯಾವುದು ಅಂತಕ್ಕಂಥ ಭಾಳಷ್ಟು ವಿಚಾರಗಳನ್ನು ದೇವರಪ್ಪ ಮತ್ತೆ ಅಜ್ಜವರು ಹೇಳಿದರು. ಇವತ್ತಿನ ದಿವಸ ಇನ್ನೊಂದಷ್ಟು ವಿಚಾರಗಳನ್ನು ಅವರು ಮಂಡನೆ ಮಾಡ್ತಾರೆ. ಅವ್ರ ಜೊತೆ ಕೇಳೋಣ. ಅಪ್ಪಿ ಕುಂದ್ರೆ ಕೇಳೋದು ಕುಂದ್ರೆ ಬನ್ನಿ, ನೇರವಾಗಿ ದೇವರಪ್ಪ ಮತ್ತು ಅಜ್ಜರವ್ರನ್ನ ಮಾತಾಡಿಸಿ ಇದರ ಕುರಿತು ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಅವರಿಗೆ ಭಾಳಷ್ಟು ವಿಷಯಗಳು ಗೊತ್ತದ. ಈ ದೇಹದ ಬಗ್ಗೆ ಆಗಿರ್ಬೋದು, ಈ ಕಾಯಕದ ಬಗ್ಗೆ ಆಗಿರ್ಬೋದು ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಕಾಯಕ ಅಂದರೆ ಏನು, ನಿಜವಾದ ಕಾಯಕ ಯಾವುದು, ಈ ಶರೀರ ಅಂದರೆ ಏನು, ಮನಸ್ಸು ಅಂದರೆ ಏನು, ಆತ್ಮ ಎಂದರೆ ಏನು, ಇವುಗಳ ಕುರಿತು ಭಾಳಷ್ಟು ಅವರು ಮಾಹಿತಿಯನ್ನು ವ್ಯಕ್ತಪಡಿಸ್ತಾರೆ. ಆದರೆ ಅವರಲ್ಲಿರೋ ಒಂದು ದಿವ್ಯ ಜ್ಞಾನ ಏನಂತಂದರೆ, ಇವೆಲ್ಲ ದಿವ್ಯ ಜ್ಞಾನಗಳನ್ನು ಹೆಂಗೆ ಪಡ್ಕೊಂಡ್ರು ಅಂತಂದ್ರೆ ಧ್ಯಾನದಿಂದ ಪಡ್ಕೊಂಡಿದ್ದಾರೆ ಅವರು. ಈಗ ಅವರು ಸತತವಾಗಿ ಕೂತಿದ್ರು ಸಹಿತ ಧ್ಯಾನದಲ್ಲಿರ್ತಾರೆ. ಭಾಳಷ್ಟು ಅವರು ವಿಚಾರ ಮಗ್ನರಾಗಿರ್ತಾರೆ. ಅವಾಗವಾಗ ಇದಕ್ಕಿಂತ ಮುಂಚೆ ಅವರು ಗುಡ್ಡಗಾಡದಲ್ಲಿ ಅಥವಾ ಯಾವುದಾದ್ರೂ ಅರಣ್ಯ ಪ್ರದೇಶದಲ್ಲಿ, ಮೌನ ಪ್ರದೇಶದಲ್ಲಿ ಅಂದರೆ ಶಾಂತಿ ಪ್ರದೇಶದಲ್ಲಿ ಧ್ಯಾನವನ್ನು ಮಾಡ್ತಾಯಿದ್ರು. ಅಂತಹ ಧ್ಯಾನಿ ಯೋಗಿಯನ್ನು ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೇರವಾಗಿ ಅಜ್ಜರ ಮಾತಾಡ್ಸೋಣ. ಬದುಕಿನ ಪುಸ್ತಕ ಕಾರ್ಯಕ್ರಮಕ್ಕೆ ಅವ್ರಿಗೆ ಸ್ವಾಗತವನ್ನು ಕೋರುತ್ತಾ, ಅಜ್ಜರ ನಮಸ್ಕಾರ. ನಮಸ್ಕಾರ. ಅಜ್ಜರ, ನಿಮ್ಮ ವಿಡಿಯೋವನ್ನು ಭಾಳ ಜನ ನೋಡಿದರು. ಈ ದೇಹದ ಬಗ್ಗೆ ಹೇಳಿದ್ರು. ಆವಾಗ ಮೊನ್ನೆ ದಿವಸ ಮಾತಾಡುವಾಗ ಆತ್ಮ ಅಂದರೆ ಏನು, ಈ ಶರೀರ ಅಂದರೆ ಏನು ಅಂತ ಹೇಳಿದ್ರಿ. ನೀವು ಧ್ಯಾನ ಮಾಡೋಕೆ ಶುರು ಮಾಡಿದಿರಲ್ಲ, ಧ್ಯಾನ ಮಾಡೋಕೆ ಶುರು ಮಾಡ್ಬೇಕಂತ ಹೆಂಗೆ ಅನಿಸ್ತು ನಿಮ್ಗೆ? ಯಾಕೆ ಅನಿಸ್ತು ಹಂಗಂತ? ನಮ್ಗೆ ಒಳ್ಳೆ ರೀತಿಯಿಂದ ಯಾಕೆ ನಾವೇನು ಮಾತಾಡ್ಕೋ, ಜ್ಞಾನ ಅಂದರೆ ಏನು, ತಿಳುವಳಿಕೆ ಅಂದರೆ ಏನು, ಜ್ಞಾನ ಅಂದರೆ ಏನು, ತಿಳುವಳಿಕೆ, ಜ್ಞಾನ ಯೋಗ್ಯ ಯಾವುದು ಯೋಗ್ಯ ಐತಿ, ಏನೈತಿ, ಒಳ್ಳೇದೈತಿ, ಕೆಟ್ಟದ್ದೈತಿ ವಿಚಾರ ಮಾಡೋಂಥದ್ದು ನಾವು ಜ್ಞಾನ ಅನ್ನೋದು. ಅದಕ್ಕೆ ಅನ್ನೋದ್ರಿ ಈಗ ಜ್ಞಾನ ಅಲ್ಲೇ ಶಾಲೆಗೆ ಬರ್ತಕ್ಕಂಥದ್ದು. ಅದೇ ದೇವಾಲಯ, ಅಲ್ಲೇ ಏನಿರೋದು, ಅಲ್ಲೇ ಬಿಟ್ಟಿನ ಜ್ಞಾನ ಎಲ್ಲಿ ಹುಡುಕಿದ್ರೆ ಸಿಗಂಗಿಲ್ಲ. ಈ ವಿಷಯದಾಗ ಏನಪ್ಪ ಅಂತಂದ್ರೆ ನಾವು ಚರ್ಚೆ ಮಾಡೋದು, ಇದಕ್ಕೆ ಚರ್ಚೆ ಮಾಡೋದು. ಜ್ಞಾನ ದೇಗಿಲ್ಲವಿದ್ದು ಕೈ ಮುಗಿದು ಒಳಗೆ ಬಾ ಅಂದರೆ ಏನು, ದೇವಾಲಯ. ನಾನಂತಕ್ಕದ್ದು ಏನು ವಿಚಾರ ಮಾಡ್ತೀವಿ, ಯಾರು ಏನು ಹೆಂಗೆ ಏನನ್ನಂತೂ ಭಾಳ ತಿಳುವಳಿಕೆ ವಿಚಾರದಾಗ ಬರ್ತೈತ್ರಿ. ಇವರು ತಂದೆ ತಾಯಿ ಬಂದು ಒಳಗೆ ಯಾವುದೇ ಧರ್ಮ ದೊಡ್ಡ ಇದು ಸಮಸ್ಯೆದಾಗ ಬರ್ತೈತಿ. ಉಳಿದದ್ದು ಏನಿಲ್ಲ, ಜ್ಞಾನ ಇಲ್ಲಪ್ಪ ಅಂತಂದ್ರೆ ಅಲ್ಲ. ವಿದ್ಯೆ ಅಂದ್ರೆ ಏನು ದೊಡ್ಡದು, ವಿದ್ಯೆ ಇಲ್ಲದವನು ಅರ್ಧಿಗಿಂತ ಕಡೆ ಅಂತಾನೆ. ಮೊದಲು ವಿದ್ಯೆ ಇತ್ತಪ್ಪ ಅಂದ್ರೆ ಜ್ಞಾನ ಇರ್ತೈತಿ. ವಿದ್ಯೆ ಇಲ್ಲದ ಜ್ಞಾನ ಬರಂಗಿಲ್ಲ ರೀ. ಹೌದಂತ್ರಿ? ವಿದ್ಯೆ ಇತ್ತಪ್ಪ ಅಂದ್ರೆ ಜ್ಞಾನ ಬರ್ತವೆ, ವಿದ್ಯೆ ಇಲ್ಲದ ಜ್ಞಾನ ಬರಂಗಿಲ್ಲ. ಅದಕ್ಕಾಗಲಿ ನಮ್ಮಲ್ಲಿ ಇರ್ತಕ್ಕದ್ದು ಏನಪ್ಪ ಅಂದರೆ ವಿದ್ಯೆನ ದೊಡ್ಡದು. ಸರಸ್ವತಿ ಇದ್ಲಪ್ಪ ಅಂತಂದ್ರೆ ಲಕ್ಷ್ಮಿ ಇದ್ಗೈತಿ. ಅಲ್ಲಿ ಎರಡೇ ಇರ್ತೈತೆ. ಅಲ್ಲಿ ಸರಸ್ವತಿನೂ ಇರ್ತಾಳೆ, ಲಕ್ಷ್ಮಿನೂ ಇರ್ತಾಳೆ. ಸರಸ್ವತಿ ಇರಲ್ಲಪ್ಪ ಅಂದ್ರೆ ಲಕ್ಷ್ಮಿ ಅಲ್ಲಿ ಇರೋಂಗಿಲ್ಲ. ಹೌದಂತ್ರಿ? ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ಇರಲ್ಲ, ಇರ್ತಾಳೆ. ಸರಸ್ವತಿ ಇದ್ರೆ ಲಕ್ಷ್ಮಿ ಇದ್ದೇ ಇರ್ತಾಳೆ. ಸರಸ್ವತಿ ಇದ್ರೆ ಲಕ್ಷ್ಮಿ ಇರ್ತಾಳೆ. ಹೌದು. ಲಕ್ಷ್ಮಿ ಇದ್ದಲ್ಲಿ ಸರಸ್ವತಿ ಇದ್ದೇ ಇರ್ತಾಳೆ, ಅಲ್ಲೇ ಇರ್ತಾಳೆ. ಹೌದು. ಅಂದ್ರೇನು, ಲಕ್ಷ್ಮಿಗೆ ಸರಸ್ವತಿಗೆ ವ್ಯತ್ಯಾಸ ಐತಿ. ಏನು ವ್ಯತ್ಯಾಸ ಐತಪ್ಪ ಅಂದ್ರೆ ಆಕಿದ್ದಲ್ಲಿ ಹಾಕಿದ್ರೆ ರೆಕ್ಕೆ ಬೇಕು. ಅಂದರೆ ಈಕೆ ಏನೈತಲ್ಲ, ಲಕ್ಷ್ಮಿ ಸರಸ್ವತಿ ಅನ್ನಕ್ಕೆ ಏನದಳಲ್ಲ, ಎಲ್ಲರಲ್ಲಿ ಎಲ್ಲ ಈಕೆ ಎಲ್ಲರಲ್ಲಿ ಬರೋಂಗಿಲ್ಲ. ಆಕೆ ಎಲ್ಲರಲ್ಲಿ ವಿದ್ಯೆ ಬರೋದಿಲ್ಲ, ಯಾರ ಕಡೆನೂ ಕೊಡೋಕ್ಕೂ ಬರೋಂಗಿಲ್ಲ. ನಿನಗೆ ಉಳಿಬೇಕಲ್ಲಪ್ಪ, ನಮ್ಮ ವಿದ್ಯೆ ನಮ್ಗೆ ಉಳಿಬೇಕಾ? ಬೇರೆದ್ರಿಗೆ ಏನೋ ಕೊಡೋಕೆ ಬರ್ತೇನೆ, ಹೆಣ್ಣು ತಮ್ಮಳಿಗೆ ಕೊಡ್ತೀಯ, ತಂದೆ ತಾಯಿ ಕೊಡ್ತೀವಿ, ಯಾರಿಗೆ ಭಾಗ ಕೊಡೋದಲ್ಲ ಅದು. ಸರಸ್ವತಿನ ಯಾರಿಗೂ ಕೊಡಕ್ಕೆ ಬರಲಾರ್ದಂಥದ್ದು, ಕೊಡಕ್ಕೆ ಬರಲಾರ್ದಂತ. ಏನಪ್ಪ ಲಕ್ಷ್ಮಿ ಅಂತಕ್ಕದ್ದು ಏನದಲ್ಲ, ಅವ್ರಿಗೆ ಯಾರಿಗಾದ್ರೂ ಕೊಡೋಕೆ ಬರ್ತೈತಿ. ನಿನಗಾದ್ರೂ ಕೊಡ್ಬೋದು, ಇನ್ನೊಬ್ಬರಿಗಾದ್ರೂ ಕೊಡ್ಬೋದು, ಖರ್ಚು ಮಾಡ್ಬೋದು. ಈಗಂತೂ ಬರೋಕ್ಕಿಲ್ಲ. ಹೆಂಗೆ ಅದು ಕೊಡೋದು ಹೆಂಗೆ ಹೇಳ್ರಿ? ಅದು ಹೆಂಗೆ ಕೊಡ್ಬೋದು? ಜ್ಞಾನ ದೃಷ್ಟಿಯಿಂದ ಏನೈತಪ್ಪ ಅಲ್ಲಿ, ಆಕಿನ ನಾವು ಬೇಕಪ್ಪ ಅಂದ್ರೆ ಲಕ್ಷ್ಮಿ ಇತ್ತಪ್ಪ ಅಂದ್ರೆ ಕೊಡ್ಬೋದು. ಲಕ್ಷ್ಮಿ ಕಟಾಕಿ ಲಕ್ಷ್ಮಿ ಕೊಡ್ಬೋದು, ಆದ್ರೆ ಸರಸ್ವತಿ ಕೊಡೋಕ್ಕಾಗಲ್ಲ. ನಾವು ಎಲ್ಲಿ ಕಲಿಬೇಕಾ? ಸರಸ್ವತಿ ಎಲ್ಲಿ ಬರ್ತಾಳೆ, ಎಲ್ಲಿ ಸಿಗ್ತಾಳೆ ನಮ್ಮಲ್ಲಿ ಅಂತಂದ್ರೆ ಅಲ್ಲೇ ಸಿಗೋದು, ಆ ಜಾಗದಾಗ ಸಿಗೋದು. ಸರಸ್ವತಿ ಎಲ್ಲಿಪ್ಪ? ಶಾಲೆಯಲ್ಲೇ ಸಿಗುತ್ತೆ. ಅಲ್ಲೇ ಸಿಗ್ತಕ್ಕಂಥದ್ದು, ಅಲ್ಲೇ ನಮ್ಮನ್ನು ಬೆಳವಣಿಗೆ ತರ್ತಕ್ಕಂಥದ್ದು. ಆಕಿಲಿಂದ ನಾವೆಲ್ಲರೂ ಅದಿರಲಪ್ಪ ಅಂದ್ರೆ ಆಕೆ ಇರಲಿಲ್ಲಪ್ಪ ಅಂದ್ರೆ ಅಜ್ಞಾನ ಬರೋಂಗಿಲ್ಲ, ನಮಗೆ ತಿಳುವಳಿಕೆ ಬರೋಂಗಿಲ್ಲ. ಮೇನು ಸರಸ್ವತಿ ಇರಬೇಕಿಲ್ಲ.
ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ಇದ್ದೇ ಇರ್ತಾಳೆ. ತಿಳುವಳಿಕೆ ಮೂಡೇ ಮಾಡ್ತಾಳೆ, ವಿಚಾರ ಮಾಡ್ತಾಳೆ, ಯಾರು ಏನು ಎಂತ ಯಾರು ಏನು ಎಲ್ಲ ರೀತಿಯಿಂದ ಒಳ್ಳೆ ರೀತಿಯಿಂದ ನಡೀತೈತೆ ಅಲ್ಲಿ. ಏನು ರೀ ಎಲ್ಲರಿಗೂ ಸರಸ್ವತಿ ಒಲೆ ಅಲ್ಲ, ಹಾಂ, ಎಲ್ಲರಿಗೂ ಲಕ್ಷ್ಮಿನೂ ಒಲೆ ಅಲ್ಲ. ಇದು ಇದ್ರದ್ದು ನೋಡ್ರಿ ಹಂಗೆ ಅವ್ರವ್ರ ಅದೃಷ್ಟ ಅಂದ್ರೇನು. ಲಕ್ಷ್ಮಿ ಇದ್ರಪ್ಪ ಅಂತಂದ್ರೆ ಕೊಡ್ಬೋದಾದ್ರೆ ಸರಸ್ವತಿ ಮಾತ್ರ ಇನ್ನೊಬ್ಬರಿಗೆ ಕೊಡಕ್ಕೆ ಬರೋಕ್ಕಲ್ಲ. ಇದು ಭಾರಿ ಇದ್ರಾಗ ಮತ್ತೆ ಮರ್ಮ ಐತಿ ಇದ್ರಾಗ. ಹಾಂ, ಇದರಲ್ಲಿ ಭಾಳ ಚಂದ ಐತ್ರಿ. ಈಗ ಬೇಕಾರ ಲಕ್ಷ್ಮಿ ಬಂದ್ಬಿಟ್ಲ, ಹ್ಞೂ, ಯಾರಿಗೆ ಅಸಹಾಯಕತರಿಗೆ ಇಲ್ಲಾರ್ದವ್ರಿಗೆ ಬಡವ್ರಿಗೆ ಬಗ್ಗರಿಗೆ ಹ್ಞೂ, ಏನೋ ಪ್ರೇಮಕ್ಕೆ ಅಭಿಮಾನಕ್ಕೆ ಸಹಾಯ ಮಾಡ್ಬೋದು ರೀ, ಅನುಕಂಪಕ್ಕೆ ಕೊಡ್ಬೋದು, ಸಹಾಯ ಮಾಡ್ಬೋದು, ಒಬ್ರಿಗೆ ಕೊಡ್ಬೋದು. ಆದ್ರೆ ಜ್ಞಾನ ಕೊಡಕ್ಕಾಗಲ್ಲ, ಸರಸ್ವತಿಯನ್ನು ಕೊಡಕ್ಕಾಗಲ್ಲ. ಏನು ಯಾರಲ್ಲಿ ಇರ್ತಕ್ಕದ್ದು ಅವರಲ್ಲೇ ಇರ್ಬೇಕು. ಅವ್ರು ಕೂಡ ಕಲ್ತಾಗ ಅವ್ರು ಕೂಡ ಬೇಡ್ತ ಅವ್ರು ಕೂಡ ಹೋಗ್ಬೇಕಾಗಿ ಇನ್ನೊಬ್ರಿಗೆ ಹೋಗಕ್ಕೆಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಎಷ್ಟು ಇದೈತಪ್ಪ ಇದ್ರಾಗ. ಬರ್ರಿ ನಮಸ್ಕಾರ, ಬರ್ರಿ ನೋಡ್ರಿ. ಜ್ಞಾನ ಅಂತಕ್ಕದ್ದು ಬರ್ರಿ ಶಿವ, ಜ್ಞಾನ ಅಂತಕ್ಕದ್ದು ಭಾಳ ಚಂದ. ಈಗ ನಮ್ಮದು ಒಂದು, ಈಗ ಎಲ್ಲರೂ ಒಂದೇ ರೀತಿ ಇಲ್ಲ, ಅವಯಿಗಳು ಎಲ್ಲರೂ ಒಂದೇ ರೀತಿ ಇದಾವೆ. ಆದ್ರೆ ಅವರು ಆಕಾರನ ಎಲ್ಲರೂ ಒಂದೇ ಆಕಾರದಾಗ ಇದೀವಿ. ಆದ್ರಪ್ಪ ಅಂತಂದ್ರೆ ಜ್ಞಾನ ಅಂತಕ್ಕದ್ದು ಬೇರೆ ಬೇರೆ, ತಿಳುವಳಿಕೆ ಅಂತಕ್ಕದ್ದು ಬೇರೆ ಬೇರೆ ಐತಿ, ಅವ್ರವ್ರ ಮನಸ್ಸು ಬೇರೆ ಬೇರೆ ಐತಿ. ಅಷ್ಟರಿಗೆ ಒಂದೇ ರೀತಿ ಇರೋಕ್ಕಾಗಲ್ಲ. ಯಾಕಂದ್ರೆ ಅವಯಿಗಳೆಲ್ಲ ಒಂದೇ ಅದಾವ, ಆದ್ರಪ್ಪ ಗುಣಗಳು ಬೇರೆ ಬೇರೆ ಅದಾವ. ಯಾಕಪ್ಪ ಯಾರಲ್ಲಿ ಏನು ಗುಣ ಐತಿ, ಹೆಂಗೆ ಅದನ್ನ ಈ ಮನುಷ್ಯ ಯಾರಿಗೂ ಗೊತ್ತಾಗಲ್ಲ. ಆತ್ಮಶುದ್ಧಿ ಯಾರಿಗೂ ಗೊತ್ತಾಗಲ್ಲಪ್ಪ. ಅನ್ನೋಷ್ಟು ಸುಲಭ ಈ ಮನಸ್ಸಿನಾಗ ಮಾತಾಡ್ತಲ್ಲ, ಇದು ಮನಸ್ಸಿನಾಗ ಬೇರೆ ಬೇರೆ ಹೇಳ್ಬಿಡ್ತೀವಿ. ಹಾಂ ಹಾಂ, ಬೇಕಾದಂತೆ ಗೇಟ ಮಾತಾಡ್ತೀವಿ, ಬೇಡ ಬಂದಾನ. ನಮ್ಮದು ಏನಪ್ಪ ಅಂತಂದ್ರೆ ನಾವೆಲ್ಲರೂ ಏನಿದೀವಲ್ಲ, ಒಂದು ಅಂಗಡಿ ಎದ್ಗೈತಿ ನಾವು. ಅಂಗಡಿ ಅಂದ್ರೆ ಏನು, ಊಸು ಒಂದು ಅಂಗಡಿ ಅಲ್ಲಲ್ರಿ, ಅಂಗಡಿ ಬೇರೆ ಬೇರೆ ಅದಾವೆ. ಕಿರಾಣಿ ಅಂಗಡಿ ಅಂತ ಐತೆ, ಅದು ಅಂಗಡಿ ಅಂತ ಐತೆ. ಅದರಂತಾಗ ನಿನ್ನ ಅಂಗಡಿಗೆ ಹೋದ್ರೆ ನಿನ್ನ ಮನೆಗೆ ನಿನ್ನ ಅಂಗಡಿಗೆ ಏನು ಮಾಲ್ ಸಿಗುತ್ತೆ, ಇವ್ರ ಅಂಗಡಿಗೆ ಹೋದ್ರೆ ಏನು ಮಾಲ್ ಸಿಗುತ್ತೆ, ಅದನ್ನು ನಾವು ವಿಚಾರ ಮಾಡ್ಬೇಕ. ಓ, ನಾವು ಅಂಗಡಿ ಇದ್ದಂಗೆ ಒಂಥರ. ಹೌದು, ಅಂಗಡಿ ಇದ್ದಂಗೆ ಅರ್ಥ ಹೇಳ್ತಾರೆ ನಮಗೆ. ನೋಡಿ ಬಿಡಿ ಚಾ ಹೇಳಿದಾಗ ಅರ್ಥ ಆಗ್ತದ. ಔಷಧ ಅಂಗಡಿಗೆ ಹೋದ್ವಿ, ಔಷಧನೇ ಕೇಳಿ ಕೊಡ್ತಾರೆ. ಅಲ್ಪ ಔಷಧ ಅಂಗಡಿ ಫಾರ್ಮಿಷನ್ ಅಂಗಡಿಗೆ ಹೋಗಿ ಸಕ್ಕರೆ ಕೊಡ್ರಿ ಚಾಪುಡಿ ಕೊಡ್ರಿ ಅಂತ ಕೊಡ್ತಾರೆ. ಸಿಗಲ್ಲ ಅಲ್ಲಿ. ಸಿಗಲ್ಲ ತಮ್ಮ, ನಮ್ಮ ಕಡೆಗೆ ಬೇರೆ ಕಡೆ ಹೋಗಪ್ಪ, ಅಲ್ಲಿ ಕಿರಾಣಿ ಅಂಗಡಿಗೆ ಹೋಗಿ ಅಲ್ಲಿ ಕೊಡ್ತಾರೆ, ಇಲ್ಲಿ ಸಿಗಲ್ಲ ಅಂತ ಹೇಳ್ತಾರಲ್ರಿ ಅವ್ರು. ಕಿರಾಣಿಗೆ ಹೋಗಿ ಇನ್ನೊಂದು ಕೇಳಬಾರ್ದು, ಇನ್ನೊಂದು ಕೇಳಬಾರ್ದು. ಇದನ್ನ ಔಷಧ ಅಂಗಡಿ ಕೇಳಿ ಔಷಧ ಕೇಳಿ ಅವ್ರೇನು ಕೊಡ್ತಾರೆ. ಸಕ್ಕರೆ ಅಂಗಡಿ, ಚಾದ ಅಂಗಡಿ, ಕಿರಾಣಿ ಅಂಗಡಿ. ಅದರಂತೆ ನಾವೆಲ್ಲರೂ ಏನಿದ್ವಲ್ಲ, ನಮ್ದೊಂದು ಅಂಗಡಿ ಇದ್ಗೈತಿ, ಬೇರೆ ಬೇರೆ ಅಂಗಡಿ ಇದ್ಗೈತಿ. ನಿಮ್ಮ ಅಂಗಡಿಗೆ ಮಾಲ್ ಏನೈತೆ, ನಮ್ಮ ಅಂಗಡಿಗೆ ಏನೈತಿ, ಇವ್ರ ಅಂಗಡಿಗೆ ಏನು ಮಾಲ್ ಐತೆ ಅನ್ನೋದು ವಿಚಾರ ಮಾಡೋಕಷ್ಟೇ. ಹೌದಂದ್ರಲ್ಲ ಅಂತಾರೆ, ಬೇರೆ ಬೇರೆ ಅವ್ರವ್ರ ಅಂಗಡಿ ಮಾಲ್ ಇದ್ಗೈತಿ. ನಾವು ನಿನ್ನ ಕಡೆ ಏನು ವಿಷಯ ಐತೆ ನೀವು ಮಾತಾಡ್ಬೋದು, ನಮ್ಮ ಕಡೆ ಏನು ವಿಷಯ ಐತೆ ಅದನ್ನು ನಾವು ಮಾತಾಡ್ಬೋದು. ಯಾಕಪ್ಪ ನಿಮ್ಮ ಕಡೆ ಏನೈತೆ ವಿಷಯ ಅದನ್ನು ಮಾತಾಡ್ಬೋದು. ಆಯಾ ಹೂಗಳು ಆಯಾ ಹೂಗಿ ಗಿಡಗಳ ತಕ್ಕಂತೆ ಪರಿಮಳ ಯಾವ ಗಿಡದಾಗ ಏನು ಪರಿಮಳ ಉಡುತ್ತಾ, ಯಾವ ಹೂವು ಹುಟ್ಟುತ್ತಾ, ಯಾವುದಾಗುತ್ತಾ, ಅದನ್ನು ವಿಚಾರ ಮಾಡೋದು ಅಷ್ಟೇ. ಮತ್ತೆ ಯಾಕ್ರಿ ಜೀವನದಾಗ ಏನೈತಪ್ಪ ಅಂತಂದ್ರೆ ಬೆರೆತು ಅರಿಬೇಕು, ಮೊದಲು ಬೆರೀಬೇಕು, ಕೂಡಬೇಕು. ಈಗ ಕೂಡಿ ನೋಡಿ, ಈಗ ಅರ್ಥ ಕೂಡಿವಿ ಈಗ ಎಲ್ಲರೂ ನಾವು. ಎತ್ತಾರೆ ಚಿಂತೆ ಐತೆ ನಮ್ಗೆ, ನಡಿ ಶಿವ ಯಾಕೆ ಚಿಂತೆ ಐತಿ, ಸತ್ಸಂಗ ಅಂತಾರೆ ಇದಕ್ಕೆ. ಸತ್ಯ ಐತಿ ಇಲ್ಲಿ, ಸಂಘಕ್ಕೆ ಸತ್ಯ ಐತಿ ಇಲ್ಲಿ. ಯಾರು ಮಾತಾಡೋಕೆ ಏನು ಬೇಕಾದ್ದು ಮಾತಾಡ್ಬೋದು, ನಿನ್ನ ಕಡೆ ಇದ್ದದ್ದು ಮಾತಾಡ್ಬೋದು. ಯಾಕಪ್ಪ ನಾವೇನು ಯಾರನ್ನಾರ ಬೇಯಕ್ಕೆ ಹೋಗಲ್ಲ, ಅನ್ನಕ್ಕೆ ಹೋಗಲ್ಲ. ನಾವು ವಿಚಾರ ಮಾಡಿ ನಮ್ಮನ್ನು ನಾವು ಮಾತಾಡೋದು. ಈಗ ಕೆಲವರಿಗೆ ಇದಿರುತ್ತೆ ಭಾಳ, ಈಗ ಹೆಂಗೆ ಬದುಕಬೇಕು, ನಾವು ಯಾವ ಥರ ಮಾತಾಡ್ಬೇಕು. ಹೌದು, ಈಗ ನಮ್ಮ ಮದುವೆ ಆಗಿಬಿಟ್ಟತಿ, ನಾನು ಹೆಂಡ್ರ ಜೊತೆಗೆ ಹೆಂಗಿರ್ಬೇಕು, ಅಥವಾ ಸಮಾಜಕ್ಕೆ ಹೋಗಿನಿ, ಸಮಾಜದಾಗ ಹೆಂಗೆ ಬದುಕಬೇಕು, ಬಟ್ ಏನೋ ಒಂದು ಚಿಂತೆ ಇರ್ತೈತೆ ಕೆಲವರಿಗೆ. ಈ ರೀತಿ ವೈಯಕ್ತಿಕ ಚಿಂತೆಗಳು ಇರೋಂಥವ್ರಿಗೆ ಉತ್ತರ ಏನು ಕೊಡ್ತೀರಿ, ಹೆಂಗೆ ಬದುಕಬೇಕು? ಒಟ್ಟಾರೆ ಸೇರಿ ಒಂದು ಉತ್ತರ ಕೊಡ್ರಿ, ನೀವು ಹೆಂಗೆ ಮಾಡಿದ್ರೆ. ಹೆಂಗೆ ಬಂದ್ರೆ ಎಲ್ಲ ರೀತಿಯಿಂದ ವಿಚಾರ ಮಾಡ್ಕೊಂಡು ಯಾವ ಊರು ದಾರಿ ಹಿಡ್ಕೊಂಡವ್ರು ಯಾವುದೇ ಸಿಗುತ್ತೆ ನಮ್ಗೆ ಅನ್ನೋಂಥದ್ದು ವಿಚಾರ ಮಾಡ್ಕೊಂಡು ನಡಿಬೇಕಲ್ರಿ ಶಿವ. ಹಾಂ, ಈಗಾಗ ಎತ್ತಬೇಕಂತ ಹೋಗಕ್ಕೆ ಬರುತ್ತೆ. ಅಲ್ಲಿ ಕುಷ್ಟಿಗೆ ಹೋಗೋದ ಕೆಲಸ ಐತೆ, ನಾಗರಾಳಿಗೆ ಹೋದ್ರೆ ಅಲ್ಲಿ ಏನು ಅಲ್ಲೇನು ಸಿಗ್ತೈತಪ್ಪ, ಗುಳಕ್ಕೆ ಹೋದ್ರೆ ಏನು ಪ್ರಯೋಜನ ಐತೆ? ಹೋಗೋ ಹೊತ್ನಾಗ ಹೋಗ್ಬೇಕು, ಅದಕ್ಕೆ ಹೋಗಿಲ್ಲ ಅನ್ನಂಗಿಲ್ಲ. ಹೋಗೋ ಹೊತ್ನಾಗ ಇರ್ತೈತಿ. ಕೆಲಸ ಇರ್ತದೆ, ವಯಸ್ಸಿಗೆ ಅನುಗುಣವಾಗಿ ಮಾತಾಡಿದ್ರೆ ಅದಕ್ಕಾಗಲಿ. ಮತ್ತು ಯಾವಾಗಲೂ ಏನೇ ಮಾತಾಡಿ ವಿಚಾರ ಮಾಡಿ ಮಾತಾಡ್ತಪ್ಪ ಅನ್ನೋದನ್ನೇ, ಅದು ಒಂದು ಸಮಸ್ಯೆ ಬೇಕಾಗಿ ಮಾತಾಡೋಕ್ಕೆ. ಈಗ ನಾವು ಎಲ್ಲ ಸತ್ಸಂಗ ಅಂತ ನಾವು ಯೂಸ್ ಮಂದಿ ಕೂಡಿವಿ, ಈಗ ಇದನ್ನು ಮಾತಾಡ್ತೀವಿ. ನೀವೇನು ಮಾತಾಡಿವಿ, ಇವ್ರೇನು ಮಾತಾಡಿ, ನಾವೇನು ಮಾತಾಡಿದ್ವಿ, ಎಲ್ಲ ವಿಚಾರ ಮಾಡ್ಬೇಕಾಗುತ್ತೆ. ಒಳ್ಳೆ ವಿಚಾರ. ನಿನ್ನ ಕಡೆ ವಿಷಯ ಏನೈತೆ, ಇವ್ರ ಕಡೆ ಏನೈತೆ, ನಮ್ಮ ಕಡೆ ಏನೈತೆ ಅಂತ ಮಾತಾಡೋಂಥ ವಿಚಾರ ಬೇಕು. ಮಾತಾಡ್ತೀವಿ ಏನಪ್ಪ, ಒಬ್ಬರಿಗಿಂತ ಒಬ್ಬರು ಯಾರಲ್ಲಿ ಏನು ಹೆಚ್ಚಿನ ತಿಳುವಳಿಕೆ, ಹೆಚ್ಚಿನ ಮಾಹಿತಿ ಹುಟ್ಟುತ್ತಾ ಒಬ್ರಿಗೊಬ್ಬರು. ನಾವೊಬ್ಬರ ಕುಂತ್ಕೊಂಡು ಯೋಚನೆ ಮಾಡಿದ್ರೆ ಆಗಲ್ಲ ರೀ ಅದು. ಆಗಲ್ಲ. ಒಬ್ಬರ ಕುಂತ್ಕೊಂಡು ವಿಚಾರ ಮಾಡಿದ್ರೆ ಆಗಲ್ಲ. ಉಸಿರು ಬೇಕು.
4 ಮಂದಿ ಇತ್ತಪ್ಪ ಅಂದ್ರೆ ನಿನ್ನ ಕಡೆ ಏನೋ ನನ್ನ ಕಡೆ ಏನೋ ಅಂತ ವಿಚಾರ ಮಾಡಿದ್ರಪ್ಪ ಅಂದ್ರೆ ಗೊತ್ತು ಆಗುತ್ತೆ ಮುಂದೆ ಹೆಂಗೆ ಈ ಸಂಸ್ಕೃತಿ ಹೆಂಗೆ ಸಾಗುತ್ತೆ, ಹೆಂಗೆ ನಡಿತೈತಿ, ಹೆಂಗೆ ಮುಂದೆ ಓಡಿಸ್ಬೇಕನ್ನೋಂಥದ್ದು ಬರ್ತೈತೆ ಅಂತೇಳಿ ಅಂದಾಗ ಮಾತ್ರ ನಡೀತೈತೆ, ಎಲ್ಲ ನಡೀತೈತೆ. ಈಗ ನಾನು ನಂದು ನನಗೆ ಆಗ್ಬೇಕು, ಇದೆಲ್ಲ ನನಗೆ ಇರಬೇಕು, ನನ್ನಿಂದ ನಡಿತೈತೆ, ಇದೆಲ್ಲ ನನಗೆ ಇರಬೇಕು ಅನ್ನೋರಿಗೆ ನೀವೇನು ಹೇಳ್ತೀರಿ? ತಪ್ಪು ಕಲ್ಕೊಂಡ್ರೆ ಅದು ನಡೆಯಂಗಿಲ್ಲ. ಯಾಕಪ್ಪ ನಿನಗೆ ಏನು ಬೇಕು ಅದನ್ನೇ ಹಿಡಿತೈತೆ, ನಾವು ಬೇಕು ಅದ ಬೇಕಂದ್ರೆ ನಡೆಯಂಗಿಲ್ಲ, ಹೊರಗಿಲ್ಲ ಹಂಗೈತೆ ನಡೆಯಂಗಿಲ್ಲ. ನಾನೊಬ್ಬ ಲಡ್ಡೆ ನಂದ ನಡೆಸ್ಬೇಕು, ನಾನು ಏನು ತಪ್ಪು ಕಲ್ಲಪ್ಪ ನಾವು ಎಲ್ಲ ನಡೆಯಂಗಿಲ್ಲ. ಮೂಢ ನಿನಗೆ ಏನು ಬೇಕು ಅದು ನಿನಗೆ ಏಟ್ ಮಾಡ್ತೀಯ ಆಟ ಅವ್ರು ಮಾಡಿದ್ ನೀ ಮಾಡಕ್ಕೆ ಹೋಗ್ಬೇಕಂದ್ರೆ ಬರೋಗಿಲ್ಲ, ನೀ ಮಾಡೋದು ನೀನು ಅವ್ರು ಮಾಡೋದು ಅವ್ರಿಗೆ ಒಳ್ಳೆಯ ಗುಣ. ದೇವರು ಸೃಷ್ಟಿಕರ್ತ ಯಾರಿಗೆ ಏಟು ಕೊಡೋ ಗುಣಗಳು, ಯಾರಿಗೇನು ತಿಳಿಸ್ಬೇಕು, ಯಾರಿಗೇನು ಮಾಡ್ಬೇಕು, ನಾವು ಅವು ಎಷ್ಟು ತಿಳಿಸಿರ್ತಾನೆ ಅಷ್ಟಂತೂ ವಿಚಾರ ಇದ್ದೇ ಇರ್ತೈತಿ. ಏನು ರೀ ಇದಕ್ಕಿಂತ ಹೆಚ್ಚಿಗೆಪ್ಪ ನಮ್ಮ ಪ್ರಯತ್ನ ಅಂದ್ರೆ ನಿನ್ನ ಕಡೆಯಿಂದ ವಿಚಾರ ಮಾಡ್ಬೋದು ನಾವು. ನಮಗೆ ತಿಳ್ಬೇಕು ಇಷ್ಟರ ಮಟ್ಟಿಗೆ ಐತಪ್ಪ ಅಂದ್ರೆ ಇನ್ನೆಷ್ಟು ನಿಮ್ಮ ಕಡೆಯಿಂದ ತಿಳ್ಕೊಬೋದು, ವಿಚಾರ ಮಾಡ್ಬೋದು, ಹೆಂಗಾದ್ರೆ ಹೆಂಗಾಗುತ್ತೆ ಅನ್ನೋಂಥದ್ದು ಇದು ಮತ್ತು ಇದೂ ಐತಿ. ವಿಚಾರ ಮಾಡ್ಬೇಕು, ಹಂಗೆ ಒಬ್ಬರ ಕುಂತ್ಕೊಂಡು ವಿಚಾರ ಮಾಡಿದ್ರೆ ಆಗಲ್ಲ ರೀ. ಈಗ ನಡೆಯೋದಕ್ಕೆ ಏನು ಹೇಳ್ತೀರಿ? ಈಗ ನಡೆಯೋದು ತಪ್ಪಲ್ಲ, ನಡೆದೇ ನಡೀತೈತಿ. ಈಗ ಅದಕ್ಕೆ ಏನು ಹೇಳ್ತೀರಿ ನೀವು? ನಡೆಯೋದು ಯಾಕೆ ರೀ ಸರ್? ಯಾವ್ದಾರ ಜಗತ್ತಿನೊಳಗೆ ಏನಾರು ನಿಂತಾನೆ ಅಲ್ಲಿ ನಡೆದವ ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ನಡೆದ್ರಿ ನಾನು ಅಂದದ್ದಂತೂ ಹಿಂದೆ ಕುಂದಿರ್ತಾನೆ. ನಾನಲ್ಲಪ್ಪ ನೀನು ಅಂದದ್ದು ನಾ ಮುಂದಕ್ಕೆ ಹೋಗ್ಯಾನ ಸೃಷ್ಟಿಕರ್ತಗ ನಂದೇನೈತೆ ಬೇಯಪ್ಪ ನಿಂದಲ್ಲಿ ಏನಿರೋದು ಅದು ಮುಂದಕ್ಕೆ ಹೋಗೈತೆ ಅದು. ನಾನು ನೋಟದೀನಿ ನಾನು ಮಾಡಿ ಯಾವ್ದಾರ ಒಂದು ತಾತ್ಪರ್ಯ ಕೊಡ್ರಿ, ಕತೆ ಏನೋ ಹೇಳ್ತೀರಿ ನೀವು. ಇವತ್ತಿನ ದಿವಸ ಯಾವ್ದಾರ ಒಂದು ಕತೆ ನೋಡಪ್ಪ ನಾನು ಅಂದವ, ಈಗ ಅದಕ್ಕೊಂದು ಯಾವ್ದಾರ ಒಂದು ಉದಾಹರಣೆ ಕೊಡ್ತಿರ್ತೀರಿ ನೀವು. ಸಂದರ್ಭಕ್ಕೆ ಏನಾರು ಹೇಳ್ರಿ ಒಂಚೂರು. ನಾನಂದ ಮನುಷ್ಯ ನಾಮದೇವ ಸಹಿತವಾಗಿ ನಾನು ಆಗಲಿಲ್ಲಲ್ಲ. ಅಂಥ ಭಕ್ತಿವಾನ್ ಇದ್ದ ನಾಮದೇವ, ಅಂಥದ್ಕ ನಿರ್ಮಲದಾಗ ಆಗೋತು ನಾಮದೇವ. ಅಂಥ ಭಕ್ತಿವಾನ ಎಷ್ಟೋ ತಪಸ್ಸಿ ಅಂಥದ್ಕ ಏನಂತಿದ್ರು ಅವರೆಲ್ಲ? ನಾನು ಅಂದಾತ ಎಲ್ಲ ನನ್ನಿಂದ ನಡೀತು, ನಾನು ಅಂದದಕ್ಕೆ ಮತ್ತೆ ನಾನಂದ ವಿಷಯ ಏನೈತಲ್ಲ ಮ್ಯಾಕ್ ಹೋಗಿ ತಳ್ಯಾಕೆ ಬಂದ್ಬಿಡ್ತದೆ. ನೀನು ಅಂದ್ಯಪ್ಪ ಅಂತ ಅಂದ್ರೆ ಅಲ್ಲೇ ನೀ ಅನ್ನೋದು ಏನು ಅಕ್ಷರದಾಗೈತೆ, ನೀ ಅಂದದ್ದು ಅಲ್ಲೇ ಸುತ್ತರ್ಕ ಅನ್ಕೊಂಡಿರ್ತ, ನಾನು ಅಂದದ್ದು ಪೂರ್ತಿ ತಳ್ಯಾಕೆ ಬಂದ್ಬಿಡ್ತು. ಓ ಎಷ್ಟು ಅರ್ಥ ಐತೆ ನೋಡಿ, ಅಕ್ಷರದಾಗನೂ ಅರ್ಥ ಐತೆ. ಎರಡು ಅಕ್ಷರ ಯಾಕಪ್ಪ ಅಜ್ಜರ ನನಗೆ ನಮ್ಮ ವೀಕ್ಷಕರನ್ನು ಕೇಳಿದ್ರು ಮೊನ್ನೆ, ಎಷ್ಟು ತಿಳಿದು ಮಾತಾಡ್ತಾರೆ ಅವರು, ಎಷ್ಟು ಸದ್ಗುರುಗಳ ಥರ ಇರ್ತಾರೆ, ಎಷ್ಟು ಜ್ಞಾನವಂತರದಾರ ಅವರೆಲ್ಲ. ಅವ್ರು ಕಲ್ತಿದ್ದಾರೆ ಏನು ರೀ ಅಂತ ಕೇಳಿದ್ರು ಅವ್ರು. ಮತ್ತು ನಮ್ಮ ವೀಕ್ಷಕರಿಗೆ ಹಂಗೆ ಹೇಳ್ರಿ, ನಿಮ್ಮ ಈ ಕೇಳಬಾರ್ದೇನು ತಪ್ಪದು, ಈ ಎಷ್ಟು ಕಲ್ತೀರಿ ಅಂತ ಕೇಳೋದು ತಪ್ಪಾಗತ್ತೆ. ದಯವಿಟ್ಟು ನಿಮ್ಗೆ ಇಷ್ಟ ಇದ್ರೆ ಹೇಳ್ರಿ, ಇಲ್ಲಾಂದ್ರೆ ಬೇಡ. ಏನು ರೀ ನಮ್ಗೆ ಇಷ್ಟ ಇದ್ದು ಜ್ಞಾನಕ್ಕೆ ಕಲಿಕೆ ಅನ್ನೋದು ಬೇಕಾಗಿಲ್ಲ ಅಂತ ನಾನು ಅನ್ಕೊಂತೀನಿ. ನಾನು ಬೇಕು ರೀ ಜ್ಞಾನ ಬರ್ಬೇಕಾದ್ರೆ ಹಂಗೆ ಬರೋಂಗಿಲ್ಲ ಸರ್. ಜ್ಞಾನ ಬರ್ಬೇಕಾದ್ರೆ ಆಯ್ಕಿದ್ರೆ ಬರೋದು ಜ್ಞಾನ, ಹಂಗೆ ಬರೋಂಗಿಲ್ಲ. ಜ್ಞಾನಕ್ಕೆ ಗುರು ಬೇಕು, ಯಾವ್ದಕ್ಕಾದ್ರೂ ಗುರು ಬೇಕು. ಅವ್ರು ಹೇಳಿದ್ರು ಅವ್ರು ನೋಡ್ರಿ, ಯಾವ್ದಕ್ಕಾದ್ರೂ ಗುರು ಬೇಕಾಗ, ಗುರು ಇರ್ಲಾರ್ದು ವಿದ್ಯೆ ಇಲ್ಲ, ಗುರು ಇದ್ರನ ಎಲ್ಲ. ದೈವನೂ ಬೇಕು, ಆಮೇಲೆ ಓದಲ್ಲಿ ಬೇಕು, ಬಂದಲ್ಲಿ ಬೇಕು, ಎಲ್ಲದಕ್ಕೆ ಬೇಕು. ಒಟ್ಟು ಏಪ ನಾನಂತ ಅವ್ನು ಸುರ್ತಾನ ತೋರ್ಸಕ್ಕೆ ನೀನು ಹೇಳ್ತೀನಿ ನನ್ನಂತ ಅವ ತಗೊಂಡ ಬಿಡ್ತಾನ. ಆದ್ರ ಬಗ್ಗೆನಪ್ಪ ಆತ ಸ್ವಲ್ಪ ಹೇಳ್ರಿ, ತಿಳುವಳಿಕೆ ಹೇಳ್ರಿ. ಯಾರ ಕಾಲು ಜಾರ್ ತರ್ತಾರೆ, ಜಾರ್ಗಿಲ್ಲ ಅಂತ ಅನ್ಗಿಲ್ಲ, ಜಾರ್ತೈತೆ ಅದನ್ನ ನೀವು ಅಂತನಲ್ಲ ಬಿಡ ಮರಿ ಏನಾಗತ್ತೆ ಅವನು ಜಾರೈತೆ ಅಂತನಲ್ಲ ಬಿಡ ನೋಡ್ರಿ. ಎಷ್ಟು ಭಾಳ ಸಮಸ್ಯೆ ಇದೆ, ಭಾಳ ಚಂದ ಐತೆ ಜೀವನದಾಗ ಏನೈತೆ, ಭಾಳ ಚಂದ ಐತೆ. ನಡಿಬೇಕು, ನುಡಿದಂತೆ ನಡಿ, ಇದೇ ಜನ್ಮ ಕಡಿ ಅಂದರು ಅವರು. ಎಷ್ಟು ಮಂದಿ ಅಂದರು ನೋಡಿ. ಅದಕ್ಕೆ ಹೇಳ್ತಾರಲ್ರಿ, ಯಾರಿಗೆ ಯಾರು ಎರವಿನ ಸಂಸಾರ ನೀರಾಮ್ಯಾಗನೆ ತಿಳಿಯನೆ ಹೆಚ್ಚಿಲು ನಿಜವಿಲ್ಲ ಗುರುವೆ ಅಂತಂದ. ಯಾರಿಲ್ಲ ಸೊಲತ್ರಿ, ಎಲ್ಲರ ಸೋಲರ್ರಿ, ಯಾರ್ಯಾರಿಲ್ಲ. ಈಗ ಅದನ್ನ ನಾವು ಎಲ್ಲ ಆತಗೆ ಪಾಪ ಎಷ್ಟು ತ್ರಾಸ ಐತೆ ಅನ್ನೋದು ನಮ್ಗೆ ಗುರ್ತಲ್ಲ, ಆತಗೆ ಗುರ್ತದ ತ್ರಾಸ. ಆತಗೆ ಮಾತು ಹೋಗ್ಯಾವ. ಇದು ಸಂಸ್ಕೃತ ಅನ್ನೋದು ನಮ್ದಲ್ಲಿದೆ, ಸಂಸಾರ ನಮ್ದಲ್ಲ. ಅವರಷ್ಟು ತಪಸ್ವಿಗಳು ಯಾರಿಲ್ಲ ಅಂತ ನಾನು ಅನ್ಕೊಂತಾನೆ. ಮನುಷ್ಯ ಅಲ್ಲೇ ಹೇಳ್ಕೊಡ್ತೈತೆ ಅದ. ಅವರು ಒಂದು ತಪಸ್ವಿಗಳು ಇದ್ದಂಗೆ, ಆದ್ರೆ ಅಪ್ಪ ಒಂದು ಸ್ವಲ್ಪ ಮತ್ತೆ ಅದು ಕಾಡಾಟ ಕಾಡಾಟನ ಅದು ಒಂಥರ ರೋಡ್ ಮಾಡ್ಯಾರ ಅಂತಂದ್ರೆ ಅದು ತಳಿಕೆ ಬೀಳ್ಬೇಕಲ್ಲ, ಅದು ತಳಿಕೆ ಹರ್ಕನೆ ಕತ್ತಿತ್ತಾರ ಎಲ್ಲಕ್ಕೆ ಅಂದವನಿ. ಇದು ಸತ್ಯಪತಿ ಅನಿಸೈತಲ್ಲ, ಅದು ಏನಪ್ಪ ಅಂದ್ರೆ ಅದು ನನ್ನ ಗಂಡ ದೇವರು, ನನ್ನ ಗಂಡ ಇದು ಇವರು ಅಂತಾರ. ಆದ್ರೆ ಅದು ತಿಳ್ಕೊಬೇಕಲ್ಲ, ತಿಳಿತೈತೆ. ಅದಕ್ಕೆಲ್ಲ ನಿಮಗೆ ಬಿಟ್ಟಿದ್ದು ಅದು ಗೆಲ್ತೀರಂತ ನಾವು ಹೇಳಿವಿ. ಮತ್ತು ಈಗ ಬೇನಿ ತಪ್ಲದ ಪುಡಿ ಮಾಡ್ಕೊಂಡು ಕುಡಿ ಅಂತ ಹೇಳಿವಿ. ಎಟತ್ತಿದ್ರೆ ಅದು ಸಿಹಿ ಆಗತ್ತನ ಕೈ ಆಗತ್ತೆ ಅಂತ ಅಷ್ಟೇ. ಮತ್ತು ಅದು ಆಗತ್ತಿಲ್ಲ, ಅದು ಮತ್ತು ಆಗತ್ತಂತಾನೆ ಇದು ಪುಡಿ ಕೊಟ್ಬಿಟ್ಟಿವಿ ನಿಮ್ಗೆ, ಕೆಲಸ ಆಗುತ್ತೆ ಹೋಗಂತಾನೆ. ಮತ್ತು ಆಗುತ್ತಾ ಇಲ್ಲ, ಆಗಲ್ಲ. ಮತ್ತೆ ಅದಕ್ಕೆ ಯಾಕೆ ಚಿಂತೆ ಮಾಡಲ್ಲ.
ನಕ್ಕಂತೀರಲ್ಲ ಅದಕ್ಕೆ ಯಾಕೆ ಚಿಂತೆ ಮಾಡ್ತಾರೆ ಆ ಪುಡಿದ್ದು ಐತೆ ಅಂದಮೇಲೆ ಮತ್ತೆ ನೀವು ತಲೆ ಕೆಡಿಸ್ಬಾರ್ದು ಮತ್ತು ಆಗತ್ತಂತಾನೆ ಕೊಟ್ಬಿಟ್ಟಿವಿ ಈಗ ಆಗುತ್ತೆ ಹೋಗಿ ಮತ್ತೆ ಹೇಳಿವಲ್ಲ ಮತ್ತು ಮೊನ್ನೆ ಮತ್ತು ಇದ್ರದ್ದು ಇದಕ್ಕಿಂತ ಚಿಂತೆ ಇಲ್ಲ ಆರಾಮೈತಿ ಶಿವ ನೀವು ಮಾಡ್ಕೊಂಡಿದ್ದು ಅದು ಈಗ ಆಗಿದ್ದಕ್ಕೆ ಚಿಂತೆ ಮಾಡೋಂಗಿಲ್ಲ ಆಗೋದಕ್ಕೆ ಚಿಂತೆ ಮಾಡ್ಬೇಕು ಅಷ್ಟೆ ಆಗಿದ್ದಕ್ಕೆ ಚಿಂತೆ ಮಾಡಿದ್ರೆ ಲಾಭ ಇಲ್ಲ ಆನಂದ ಐತೆ ನಮ್ಮ ಅಜ್ಜಾರ ಅವತ್ತೇ ಹೇಳ್ಬಿಟ್ರ ಇದು ಜೀವನ ಭಾಳ ಸರಳ ಐತೆ ನೀರಿನಂಗೆ ಐತೆ ಅಂತ ಹೇಳ್ಯಾರ ನೀನು ಅದನ್ನು ಹರಿಸ್ಬೇಕು ಅಷ್ಟೇ ಹರಿಸ್ಬೇಕಂತ ಹೇಳ್ಯಾರ ಅದನ್ನು ಅದ್ರಾಗ ಅರ್ಥ 100 ಅದಾವ ನಮ್ಮ ನಾವು ಅರ್ಥ ಮಾಡ್ಕೋಬೇಕು ಅದನ್ನು ಅದು ಸತ್ಸಂಗಕ್ಕೆ ಬಂದಕ್ಕೆ ಮಾತ್ರ ಅರ್ಥ ಆಗುತ್ತದ ಹರಿಸ್ಬೇಕಂತ ಅದನ್ನ ಹರಿವೈತೆ ಅದ್ರಾಗ ಅದು ತಿಳಿಬೇಕಂತ ಹರಿಸ್ಬೇಕು ಅದನ್ನು ಹರಿಸೋದಂದ್ರೆ ಏನು ಅದನ್ನ ಬಯಸ್ಬೇಕು ಅದು ತಿಳ್ಕೊ ಹರಿ ಅಂದ್ರೆ ಇನ್ನೊಂದು ಅರ್ಥ ತಿಳಿ ಅಂತ ಅರ್ಥ ಆಗುತ್ತೆ ಎಷ್ಟು ಅರ್ಥ ಐತೆ ನೋಡೋದ್ರಾಗ ಅವನು ತಿಳಿದಾಗ ಮಾತ್ರ ಅರ್ಥ ಆಗುತ್ತೆ ತಿಳ್ಕೊಂಡು ನಡಿಬೇಕು ಅಂತ ಬದುಕು ತಿಳಿಲಾರ್ದ ನಾವು ಹಂಗೆ ನಡೆದ್ರೆ ಅರ್ಥ ನಡಿಯಪ್ಪ ನೀ ತಿಳುವಳಿಕೊಳ್ಳೋನಾದಿ ನೀ ಅಂತ ತಿಳುವಳಿಕೊಳ್ಳೋಣ ಅಂದ್ರೆ ಜ್ಞಾನವಂತನಾದಿ ನೀ ವಿದ್ಯಾವಂತನಾದಿ ನೀ ಜ್ಞಾನವಂತನಾದಿ ಅಂದ್ರೆ ಮತ್ತು ನಿನ್ನ ಬದುಕು ಕಷ್ಟ ಆಗಲ್ಲ ಅಂದ್ರೆ ನೀನು ಅಜ್ಞಾನಿಗೇಡಿ ಆಗಿದ್ದೆ ಅಂತ ಅರ್ಥ ಇಷ್ಟು ದಿನ ಹಿಂಗೆ ಇರೋದು ಬದುಕು ನಾವು ನೇರವಾಗಿ ಹೇಳೋದು ಅಜ್ಞಾನಿಗೇಡಿ ಆಗಿದ್ದಕ್ಕೆ ನಮ್ಮ ಬದುಕುನ ಅಜ್ಞಾನ ಆಗಿತ್ತು ಈಗ ಜ್ಞಾನವಂತರಾದ್ರೆ ನಿಮ್ಮ ಬದುಕು ಜ್ಞಾನವಂತ ಆಗುತ್ತದೆ 100%. ನೀವು ತಿಳಿದ್ ನಡ್ರಿ ನಿಂತು ನೀರು ಆಯ್ತಂದ್ರೆ ಹೊಲಸಾಗ್ಬಿಡ್ತದೆ ಹೇಳ್ಯಾರ ನೋಡವ್ರು ಎಷ್ಟು ಚಂದ ಹೇಳ್ಯಾರ ಹೊಲಸಾತ್ ಹುಳ ಆತದ ಹೊಲಸಾತದ ನಾರಿತದ ಹೊರದದ್ ನೀರು ಎಲ್ಲಾರು ನಾರಿ ಅವನು ಮತ್ತು ಅದು ಬದುಕು ಅದೇ ಅವ್ರ ಹತ್ರ ನೀವು ಕುಂತ್ರ ನೀವು ಜ್ಞಾನನ ಪಡ್ಕೊಂತೀರಿ ನೀವು ಸುಮ್ಮಾಗ ನೋಡೋ ಹೂವಿನ ತೋಟದಾಗ ನಡಿಬೇಕು ನಾವು ನಡೆದದು ಒಳ್ಳೆ ಮನೆಗೆ ಬಂದ್ರು ಘಮ ಇರ್ತೈತೆ ಯಾಕಂದ್ರೆ ಅಲ್ಲೆಲ್ಲಿ ಮಕರಂದ ಐತಿರ್ತೈತೆ ನೀವು ತಿಪ್ಪೆ ಗಡ್ಡೆಟ್ಟು ಬಂದರೆ ಮನೆಗೆ ಹೋಗಿ ಮಕ್ಕಂದ್ರೂ ಹೊಲಸು ವಾಸನೆನೇ ಇರ್ತೈತೆ ಅದು ಹೌದಿಲ್ಲ ಯಾಕಂದ್ರೆ ಅದು ಹೂವಿನ ಪರಿಮಳ ಅಂತ ಅದು ಎಲ್ಲಿ ಹೋದ್ರು ಜ್ಞಾನನ ಬೀರ್ತಾನ ಅಂತ ಅರ್ಥ ಅದು ಇವ್ರ ಹೇಳಿದ ಮಾತಾಡ್ತ ತಿಪ್ಪೆಗೆ ಹೋದ್ರು ಕಾಮಕೋಸ್ತರಿ ಘಮ ಅಂತ ಬೀರುತ್ತೆ ಅಂತ ಅರ್ಥ ಒಳ್ಳೆಯವರಾಗಿರ್ತಾರ ಅಂತ ಎಲ್ಲಿ ಹೋದ್ರು ಅವ್ರು ಕೆಟ್ಟವ್ರ ಮಧ್ಯೆ ಇದ್ರು ಒಳ್ಳೆಯವರು ಹೋಗಿ ನೀನು ಯಾರ ತಕ್ಕ ಹೋಗಿ ನೀನು ಒಳ್ಳೆತ್ತಲ್ಲ ನಮ್ಮ ಮಡಿವಾಳ ಒಳ್ಳೆತ್ನ ಮಡಿವಾಳ ಅಂತ ಈಗ ಐತಲ್ಲ ನಾವಂತೂ ವಿಷಯ ಈಗ ಮಡಿವಾಳ್ರ ಜನ ಏನು ನಾವು ನೋಡಕ್ಕೆ ಇದ್ರಾಗ ಮಾರಲ್ಲ ನಮ್ಮದ್ರಾಗ ನಮ್ದು ಈ ಸತ್ಸಂಗದಾಗ ಜಾತಿ ಪಾತಿ ಅತ್ತಂಗಿಲ್ಲ ಅಲ್ಲ ಹಂಗ ಮಾತಾಡ್ರಿ ಇಲ್ಲಿ ಆನ್ ಐತಿ ಇದ್ರಾಗ ಇಲ್ಲಿ ಕೇಳ್ರಿ ಒಟ್ಟ ಜಾತಿ ಧರ್ಮ ಭೇದ ಇಲ್ಲ ನಮ್ದ್ರಾಗ ಸತ್ಸಂಗ ಅಂದ್ರನ ಇದು ಎಲ್ಲ ತೊರೆದು ಬಂದ್ರ ಮತ್ತು ನಮ್ಮ ಸತ್ಸಂಗ ಎಲ್ಲಾರ ನಾವು 4 ಜನ ಹೋಗಿರ್ತೀವಿ ಅಂತ ತಿಳ್ಕರಿ ಬ್ರಾಹ್ಮಣ ಅದಲ್ಲ ಅದಕ್ಕೆ ಅದು ನಮ್ದ್ರಾಗಿಲ್ಲ ಇದನ್ನ ಬಿಟ್ಟು ಮಾತಾಡಬೇಕು ಸತ್ಸಂಗ ನಿಮ್ದು ಬೇರೆ ಇದು ಅಂತ ಮಾಡಿದ್ವಿ ಮತ್ತು ನೀವೇ ಬಂದು ಪಾಲಿಗೆ ಬಂದಿರಿ ಮತ್ತು ನಾವೇನು ಮಾಡೋಕ್ಕಾಗಲ್ಲ ಇಲ್ಲಿ ನಿಮ್ಮದು ಚಿತ್ರನ ಬೇರೆ ತೋರಿಸ್ಬೇಕು ನಿಮ್ದು ಬದುಕು ಬೇರೆ ತೋರಿಸ್ಬೇಕು ನಿಮ್ದು ಮುಖನ ಬೇರೆ ತೋರ್ಸಕ್ಕಂತ ಇರ್ತೆ ಮತ್ತು ಇವತ್ತು ಸತ್ಸಂಗಕ್ಕೆ ಬಂದ್ರೆ ಬೇಡ ಅನ್ನಕ್ಕೆ ಬರೋಲ್ಲ ಇವ್ರದೊಂದು ಕತಿ ಮಾಡ್ಬೇಕಂತ ಐತೆ ನನಗೆ ಅದು ತಲೆಗೆ ಭಾಳ ದಿನದಿಂದ ಕೊರೆಯಕತ್ತಿತ್ತು ಒಂದು ದಿವಸ ಅದು ಹೋಗ್ಬೇಕಂತಿತ್ತು ಮತ್ತು ಇದ್ದಾರೆ ಬಂದ್ರೆ ಅದಕ್ಕೆ ಅಂತ ಎಲ್ಲ ಕಡೆ ಇದೆ ಇವತ್ತು ಬಂದಾರಲ್ಲ ಜ್ಞಾನ ಐತಲ್ಲಪ್ಪ ನಿನಗೆ ಅಂತ ಹೇಳ್ಬೇಕು ಭಾರಿ ಐತೆ ಕತಿ ಏನಿಲ್ಲ ಒಂದು ತಾಸು ಸತ್ಸಂಗದ ಜೊತೆಗೆ ಕೊಡೋದು ಬೇಡ ತಗೊಳ್ಳೋದು ಬೇಡ್ರಿ ಕೊಡೋದು ಬೇಡ ತಗೊಳ್ಳೋದು ಬೇಡ ಅಂಥ ದೊಡ್ಡ ಜ್ಞಾನವಂತನಾಗೋದು ಬೇಡ ನಮ್ಗೆ ಕೊಟ್ಟು ತೊಗೊಂಡು ಇನ್ನೊಬ್ರಿಗೆ ಸಹಾಯ ಮಾಡಿ ಬದುಕೋದು ಬೇಡ ಅಟ್ಲೀಸ್ಟ್ ಮಾತನ್ನು ಅರಿತು ನಮ್ಮ ಸುಖ ನಮ್ಮ ಸಂತೋಷಕ್ಕೋಸ್ಕರನ ಸ್ವಾರ್ಥಕ್ಕೋಸ್ಕರ ಬಂದು ಸ್ವಾರ್ಥಕ್ಕೋಸ್ಕರ ಬಂದು ಕುಂತ್ಕೊಂಡಾಗ ನಮ್ಗೆ ಒಂದು ಸ್ವಲ್ಪ ಏನೋ ಜ್ಞಾನದಾಯ ನಿಮಗೆ ಇಲ್ಲಿ ಇಷ್ಟು ದಿನ ಕುಂತ್ಕೊಂಡಿರಲ್ಲ ನಿಮ್ಗೇನು ಜ್ಞಾನದಾಯತೆ ಆಗಿಲ್ಲ ಮಾಡಿರ್ತೈತಿ ಬೆಳಕು ಮಾಡಿರ್ತೈತಿ ಕತ್ಲ ಅಂತ ಕತ್ಕೊಳ್ಳೋದು ಬೆಳಕು ಜ್ಞಾನ ಅಂದ್ರೆ ಬೆಳಕು ಜ್ಞಾನ ಅಂದ್ರೆ ಬೆಳಕು ಅಜ್ಞಾನ ಅಂದ್ರೆ ಕತ್ಲ ಅಜ್ಞಾನ ಅಂದ್ರೆ ಕತ್ಲ ಏನ್ರಿ ಅದನ್ನು ಮೊದಲು ನಾವು ಜ್ಞಾನ ಅನ್ನೋದು ತಿಳ್ಕೊಂಡಿರ್ಬೇಕು ಅಷ್ಟೇ ಜ್ಞಾನ ಎಲ್ಲಿ ತನಕ ಹೋದ್ರೂ ಬೆಳಕಲ್ರಿ ಬೆಳಕಿಗೆ ಭಯ ಏನೈತಿ ಬೆಳಕಿದ್ದಲ್ಲಿ ಭಯ ಕತ್ಲಿದ್ರೆ ಮಾತ್ರ ಭಯ ಇರುತ್ತೆ ಆ ಮನುಷ್ಯನಿಗೆ ಕತ್ಲಂದ್ರೆ ಏನು ಅಜ್ಞಾನ ಬೆಳಕಂದ್ರೇನು ಜ್ಞಾನ ಬೆಳಕಿನಾಗ ಯಾರಾದ್ರೂ ನಡೆಯಲಿಕ್ಕೆ ಇಚ್ಛೆ ಪಡ್ತಾರೆ ನಡೀಬೋದು ಎಷ್ಟು ನನ್ನಲ್ಲಿ ಧೈರ್ಯ ಐತೆ ಅಂದ್ರೆ ಕತ್ತಲ್ದಾಗ ನಡೆಯೋಕ್ಕಾಗಲ್ಲ ಕೇಳಿ ಬರ್ತೈತೆ ಬೆಳಕಿನಾಗ ಎಲ್ಲಿಯಾದ್ರೂ ಅಡ್ಡಾಡ್ಬೋದು ಎಲ್ಲಿಯಾದ್ರೂ ನೋಡ್ಬೋದು ಎಲ್ಲಿಯಾದ್ರೂ ಹೋಗಿ ಬರ್ಬೋದು ಬೆಳಕ ಮನುಷ್ಯನಲ್ಲಿ ಮೊದಲು ಬೆಳಕಿರ್ಬೇಕು ಬೆಳಕಿದ್ರೆ ಎಲ್ಲಿ ನಿನ್ನಲ್ಲಿ ಎಷ್ಟು ಬೆಳಕಿರುತ್ತೆ ಅಲ್ಲಿ ಅಷ್ಟು ಕರೀತಾರೆ ನೀನು ಎಷ್ಟು ಒಳ್ಳೆ ರೀತಿ ಎಷ್ಟು ಯೋಗ್ಯ ಮನುಷ್ಯ ಅದನಪ್ಪ ಬಾ ಬೆಳಕ ಅನ್ನೋದೇನಿಲ್ಲ ಮಾತಾಡ್ತೀವಲ್ಲ ಅದ ಬೆಳಕು ಬೇಕಾದ್ರೆ ಬೆಳಕು ನೀನು ಬೇಡ ಅಂತಂದ್ರೆ ಅದು ಕತ್ಲನ ಅದು ಬೇಡ ಅದವನು ಕತ್ಲ ಬೇಕಾದ ಮನುಷ್ಯನ ಕರಿತಾರಪ್ಪ ಅಂದ್ರೆ ಬೆಳಕು ಯಾವಾಗಲೂ ನೀನು ಎಲ್ಲಾರ ಹೋಗಿ ಕುಂತ್ಗ ನಿನ್ನ ಹತ್ತಕ್ಕೆ ಯಾರಾದ್ರೂ ಬಂದು ಕುಂದಿರ್ತಾರೆ ಜ್ಞಾನ ಇತ್ತಪ್ಪ ಅಂದ್ರೆ ಜಗ್ಗತೈತಿ ಅದು ಹಗ್ಗ ಹಾಕಿ ಜಗ್ಗಿದಾಗ ಮಾಡ್ತೀವಿ ಯೋಗ್ಯ ಇದಾರ ಮನುಷ್ಯ ಇಲ್ಲಿ ಬೆಳಕೈತಿ ಬಾ ಅಂತಂದ್ರೆ ಕತ್ಲಿದ್ದಾವ ಸಹಿತವಾಗಿ ಆ ಬೆಳಕಿಗೆ ಬಂದು ಕುಂದಿರ್ತಾರೆ ಕತ್ಲೈತಪ್ಪ ಅವನಲ್ಲಿ ಅಂದ್ರೂ ಆ ಬೆಳಕಿಗೆ ಬಂದು ಕುಂದಿರ್ತಾನೆ ಬರ್ಬೇಕಾದ್ರೆ
ಅಂದ್ರೆ ಅವನಲ್ಲಿ ಅಂಥ ಜ್ಞಾನ ಇರ್ತೈತಿ, ಬೆಳಕು ಇರ್ತೈತಿ. ಅದಕ್ಕಾಗಲಿ ಅವತ್ತು ನಾನು ಬಂದು ಅಲ್ಲಿ ಕುಂದಿರ್ತಾನೆ ಅಂತ ಹೇಳತ್ತೆ ಜ್ಞಾನ ಅಂತ. ಮೊದಲು ಮನುಷ್ಯನಲ್ಲೇ ಜ್ಞಾನ ಬೇಕು, ಜ್ಞಾನನೇ ಬೆಳಕು, ಅಜ್ಞಾನನೇ ಕತ್ಲ. ಈ ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕಂದ್ರೆ ಏನೇನು ಮಾಡ್ಬೇಕ್ರಿ? ನೀನು ಬೇಕಾದ್ದು ಮಾಡ್ಬೋದು, ನೀವು ತಪಸ್ಸು ಮಾಡ್ಬೋದು, ಜಪ ಮಾಡ್ಬೋದು, ಏನೋ ಒಂದು ಮಾಡ್ಬೋದು. ಮನಸ್ಸು ನಿರ್ದಿಷ್ಟ ಮಾಡ್ಕೊಬೇಕು ಅಷ್ಟೇ, ಮನಸ್ಸು ನಿರ್ದಿಷ್ಟ ಬೇಕು. ಯಾವ ಕಡೆನೋ ದೃಷ್ಟಿ, ಯಾವ ಕಡೆನೋ ಹೊಲಕ್ಕೆ ಕೊಡ್ದಂತಾಗ ಮಾಡ್ಬೇಕು ರೀ. ಸಂಘದ ಫಲ ಮಾಡ್ಬೇಕು, ಇದನ್ನ ಸತ್ಯ ಈ ಸಂಘದ ಫಲ ಮಾಡ್ಬೇಕು ಯಾವಾಗಲೂ. ಒಳ್ಳೆ ರೀತಿ ಒಳ್ಳೆ ಗೆಣಿತನ ಒಳ್ಳೆದಂದ್ರೆ ಅಲ್ರಿ. ಎಂಥ ಕ್ರೂರವಾದ ಪ್ರಾಣಿ ಅಂಥದ್ದು ಅದು ಏನಪ್ಪ, ಒಂದು ಅಡವಿಯಲ್ಲೇ ಒಂದು ಆಡು ಮೇಸಕ್ಕೆ ಹೋದ್ವಿ ಅಂತ ತಿಳ್ತಾರೆ. ನಾವು ಬದುಕು ಮೇಸಕ್ಕೆ ಹೋಗಿದ್ವಿ. ಹೋದ್ರಪ್ಪ ಅಂತಂದ್ರೆ ಅದು ಏನಾಗಿಬಿಡ್ತೀವಿ, ಒಂದು ಅಲ್ಲಿ ಹುಲಿ ಒಂದು ಮರಿ ಇದು ಬಿಟ್ಟು ಹೋಗಿಬಿಟ್ಟಿತ್ತು. ತಾಯಿ ಆ ಮರಿನ ಬಿಟ್ಟು ಹೋಗಿಬಿಟ್ಟಿತ್ತು. ತಾನು ಮೇಯಕ್ಕೆ ಹೊಟ್ಟೆ ತಿಪ್ಪಲ್ಗೆ ಹೋಗ್ಬೇಕಲ್ರಿ, ಮೇಯಕ್ಕೆ ಹೋಗಿಬಿಡ್ತು. ಹೋದ್ರತ್ನಾಗ ಅದು ಏನಾಗ್ಬಿಡ್ತು, ಮರಿ ಅಲ್ಲಿ ಇತ್ತ, ಹುಲಿ ಮೇಯಕ್ಕೆ ಹೋಗಿಬಿಟ್ಟಿತ್ತು. ಇವಾಗ ಕುರಿಗಾರವ ಮೇಸಕ್ಕೆ ಹೋಗಿದ್ನಲ್ಲ, ಕುರಿ ಆಡು ಮೇಸಕ್ಕೆ ಹೋಗಿ ನೋಡಿದ ಅದು ಹುಲಿ ಮರಿ ಎಲ್ಲಿ ಇತ್ತು, ಇನ್ನೂ ಸಣ್ಣದಿತ್ತು ಮರಿ. ಆ ಮರಿನ ಏನು ಮಾಡಿಬಿಟ್ಟ, ತಗೊಂಬಂದ್ಬಿಟ್ಟಿತ್ತು ಹುಲಿ ಮರಿನ. ತಗೊಂಬಂದು ತಗೊಂಬಂದು ಹಾಡಿನ ಮಲ್ಲಿಗೆ ಹಾಕಿಬಿಟ್ಟ. ಹಾಲು ಕುಡಿಯೋಕೆ ಎತ್ತಿ ಬಿಡ್ತಿ, ಅದು ಬೆಕ್ಕದಾಗ ಹಾಲು ಕುಡಿಯೋಕೆ ಎತ್ತಿ ಬಿಡ್ತೀವಿ. ಹುಲಿ ಮರಿ ಕುರಿಗಾರನ ಹಟ್ಟಿ ಒಳಗೆ ಬೆಳೆಯಕ್ಕೆ ಶುರು ಆಗಿಬಿಡ್ತಿ. ಈಟಿತ್ತು ಇಷ್ಟ ಹತ್ರ ಆಗಿಬಿಡ್ತಿ. ಅವು ಆಡು ಮೇಸಕ್ಕೆ ಹಂಗೆ ಹೋಗೋದು, ಹಂಗೆ ಹಿಂದಿಂದ ಹೋಗಿಬಿಡ್ತಿದ್ದು. ಅಡ್ಡಾಡ್ಕೊಂತ ಹೋತು. ಅಡ್ಡಾಡಿದ್ರಾಗ ಒಂದು ದೊಡ್ಡದೊಂದು ಹುಲಿ ಬಂತು ಅಲ್ಲಿಗೆ. ದೊಡ್ಡದೊಂದು ಹುಲಿ, ತಾಯಿ ಅಲ್ಲ, ಹುಲಿ ಬಂತು. ಬೇರೆ ಒಂದು ಹುಲಿ ಬಂತು. ಅದು ಹುಲಿ ಏನಂತ ಕ್ರೋಧ ಪ್ರಾಣಿ, ಅದು ಹುಲಿ. ಈ ಮರಿಗಂತ ಹುಲಿ ಮರಿಗಂತ ಏನೇ ಕೊಡಿ ಇಂಥ ಇಂಡಿನಾಗ ಇದ್ದಕ್ಕಂತ ನೀನು ದಿವಸ 4 ಕಡೆ ತಿನ್ಬೋದಲ್ಲ. ಜಗ್ಗದವು ಇಷ್ಟದಾವ. ನೀನು ನೋಡಿದ್ರೆ ಹುಲಿ ದಿವಸ 4 ಕಡೆ ತಿನ್ಬೋದಿತ್ತಲ್ಲ, ನೀನು ಎಂಥ ಹುಲಿ ನೀನು ಅಂಥದ್ದು ಹುಲಿ, ದೊಡ್ಡ ಹುಲಿ. ಅಂದಾಗ ಈ ಹುಲಿ ಮರಿ ಅಂತ ನಾನು ಈ ಸದ್ಯ ಹುಲಿ ಮರಿ ಅಲ್ಲ, ನಾನು ಕುರಿ ಮರಿ ನಾನೀಗಂತ, ಆಡು ಮರಿ ನಾನೀಗ. ಈ ಆಡಿನ ಕಲಿತ ಈ ಸಂಪ್ರದಾಯ ನಾನು ಬೆಳೆದೀನಿ. ನಾನು ಈ ಸದ್ಯ ಹುಲಿ ಮರಿ ಅಲ್ಲ, ನಾನು ಆಡು ಮರಿ. ನಾನು ಆಡು ಮರಿಗಳ ಜೊತೆ ಸೇರಿ ಆಡು ಮರಿ ನಾನಾಗೀನಿ ಅಂದ್ರೆ ಸಂಘದ ಫಲ. ಅದು ಆಶ್ಚರ್ಯ ಆಗಿರ್ಬೇಕು. ಅದು ಸಣ್ಣ ಆಶ್ಚರ್ಯ ಆಗುತ್ತೆ ಅಂದ್ರೆ ಮತ್ತೆ ಅಲ್ಲಿ ಕ್ರೋಧ ಪ್ರಾಣಿ ಅಲ್ಲದು. ಎಷ್ಟು ಬೇಕಷ್ಟು ಕಡಿದು ತಿಂದು ಬರೋಂಥದ್ದು, ರಕ್ತ ತಿಂದು ಕುಡಿದು ಬರೋಂಥದ್ದು ಅಂಥದ್ದು. ಇದು ಬಂದು ಹಿಂಗೆ ಅಂತ ಅಂದದಕ್ಕೆ ಇದು ಹಿಂಗೆ ಅಂತ ಕುಡ್ದ ನಾನು ಆಡಾಗಿಬಿಟ್ಟು. ನಾನು ಈ ಸದ್ಯ ಆ ಆಡಿನ ಹಾಲು ಕುಡಿದು ಬೆಳೆದಿ ನಾನು. ಅದೇ ನನಗೆ ತಾಯಿ. ಅದನ್ನ ಹೆಂಗೆ ನಾನು ಕಡೆ ತಿನ್ಲಿ? ಎಷ್ಟು ಮಾತಿದ್ರು, ಎಷ್ಟು ಪ್ರಾಣಿ ನೋಡು, ಎಷ್ಟು ಸಂಗೀತ, ಎಷ್ಟು ಚಂದ ಹೇಳ್ತೈತಿ ನೋಡ್ರಿ. ಅದರಂತಾಗ ನಾವು ಏನಿದೀವಲ್ಲ ಎಲ್ಲರೂ, ನಾವು ಬೆಳಕಂತಕ್ಕದ್ದು, ಜ್ಞಾನ ಅಂತಕ್ಕದ್ದು ಬೆಳಕು, ಅಜ್ಞಾನ ಅಂತಕ್ಕದ್ದು ಕತ್ಲೆ ಏನೈತಲ್ರಿ. ಈಗ ಅದರಂತಾಗ ಇದು ಬೆಳಕಾಗಿಬಿಡ್ತೈತಿ. ಬೆಳಕಾಗಬೇಕು ಜನರಿಗೆ, ಬೆಳಕಾಗಬೇಕು ಜನರಲ್ಲಿ, ಜಗತ್ತಿಗೆ ನಾವು ಬೆಳಕಾಗಬೇಕು, ಬೆಳಿಬೇಕು, ಒಳ್ಳೇದಾಗಬೇಕು, ಒಳ್ಳೆ ರೀತಿಯಿಂದ ನಡಿಬೇಕು ನಾವು. ಅಷ್ಟರ ಮಟ್ಟಿಗೆ ನಮ್ಮ ಜೀವನ. ಈಗ ಅದು ಸಂಪ್ರದಾಯದ ಫಲ ಅಲ್ರಿ. ಈಗ ಆಡಿನಲ್ಲಿ ಕುಡಿದು ಬಿಡ್ತೇವೆ, ಆಡಿನತ್ತಾಗ ಆಗಿಬಿಡ್ತೇವೆ. ಅದು ನೋಡಿ ಹುಲಿ ಅಂಥದ್ದು ಕೆಟ್ಟದ್ದಲ್ಲ ಅದು. ಅಂಥದ್ದು ಎಷ್ಟು ಒಳ್ಳೇದಾಯ್ತು ನೋಡಿದ್ರೆ ಹಾಲು ಕುಡಿದು ಇದ್ರ ಕೂಡ ಬೆರ್ತು ಬಿಡ್ತಲ್ಲ ಒಳ್ಳೇದಾಗಿ. ಹಂಗೆ ಇದು ಈ ಒಂದು ಕಥೆಯ ತಾತ್ಪರ್ಯ ಒಂದು ಕಥೆ ಇದು. ದೃಷ್ಟಾಂತ ಇದು, ದೃಷ್ಟಾಂತ ಕೊಟ್ಟು ಹೇಳೋದು, ಹೋಲ್ ಕೊಟ್ಟು ಹೇಳ್ತಕ್ಕಂಥ ವಿಷಯ ಇದು, ತಿಳ್ಕನಂಥ ವಿಷಯ ಇದು. ಅರ್ಥ ಐತೆ. ಅದರಂತಾಗ ನಾವೀಗ ಎಷ್ಟು ಮಂದಿ ಒಳ್ಳೆಯರು ಇರ್ಬೋದು, ಕೆಟ್ಟರು ಇರ್ಬೋದು. ಒಳ್ಳೆಯರ ಸಂಘ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟರ ಸಂಘ ಮಾಡಿದ್ರೆ ಕೆಟ್ಟದ್ದಾಗುತ್ತೆ. ಇದು ನಿಜ. ಅದನ್ನು ಮೊದಲು ಒಳ್ಳೆಯ ಸಂಘ ಕಟ್ಟಬೇಕಲ್ಲ, ಅದಕ್ಕೆ ಸತ್ಸಂಗ ಅನ್ನೋದು. ಅಲ್ಲಿ ಸತ್ಯ ಐತೆ ಅಂತ ಲೆಕ್ಕ. ಒಳ್ಳೆಯವರ ಸಂಘ ಮಾಡು. ಯಾರು ಸಂಘ ಮಾಡಬೇಕು? ಒಳ್ಳೆಯವ್ರ ಸಂಘ ಮಾಡು. ಈ ದುಷ್ಟ ಸಂಘ ಮಾಡಿದ್ರೆ ದುಷ್ಟರಾಗ್ತೀವಿ. ಅವನ ಬಾಯಿಗೆ ಬರ್ತಕ್ಕಂಥ ಶಬ್ದ ಅಂತ ಬರ್ತಾವಂತೀರಿ ನೀವು. ಜ್ಞಾನ ಇಲ್ದವಾಗ ಬರೀ ಹಲ್ಕ ಶಬ್ದ ಬರ್ತಾವ. ನಾನು ಯಾರು, ನಾನೇನು, ನಾನು ಹೆಂಗೆ ಬಂದೀನಿ, ನಾನು ಏನು ಮಾತಾಡ್ಬೇಕು, ನಂದೇನು ಅವ್ರದ್ದೇನು ಅನ್ನೋಂಥ ವಿಚಾರ ಬರೋಂಗಿಲ್ಲ ಅವ್ನ ತಲೆಕ್ಕೆ. ಸಿಕ್ಕಾಪಟ್ಟಿ ಏನು ಬರುತ್ತೆ ಬಾಯಿಗೆ ಅದನ್ನ ಮಾತಾಡವ. ಈಗ ಒಂದು ದಾರಿ ಇರ್ತೈತಿ, ಕಾಲ್ದಾರಿ ಇರ್ತೈತಿ. ಆ ಕಾಲ್ದಾರಿ ಇದ್ದೊತ್ತಿನಾಗ ಒಬ್ರು ಉಳಕ್ಕೆ ಬರೋಂಗಿಲ್ಲ, ತಾನೊಬ್ಬನು ಹೋಗ್ಬೇಕು ಸೀದಾ ನೀಟಾಗಿ. ಅದು ಏನೈತಿಲ್ಲ ಜ್ಞಾನ ಅಂತಕ್ಕದ್ದು ಹಿಂಗೆ ಬೆಳಕಾಕಿ ಹೋದಾಗ ದೊಡ್ಡದೊಂದು ರೋಡ್ ಆದಾಗ ಹಿಂಗಾಗುತ್ತೆ. ಮೊದಲು ಮೂಡ್ಬೇಕು, ಜ್ಞಾನ ಮೂಡ್ಬೇಕು ಮೊದಲು, ಅದೇ ಬೆಳಕು. ಅಲ್ಲಿಗೆ ಎಷ್ಟು ತಿಳ್ಕೊಂಡ್ರೆ ವಿಚಾರ ಮಾಡೋಕ್ಕೆ
ಓಕೆ ವೀಕ್ಷಕರೇ, ಇದುವರೆಗೆ ನೀವು ಇವತ್ತಿನ ಸತ್ಸಂಗ ಕಾರ್ಯಕ್ರಮದಲ್ಲಿ ತ್ಯಾವರಪ್ಪಮೂರ್ತಿ ಅಜ್ಜರವರು ಜ್ಞಾನ ಎಂದರೇನು ಅಥವಾ ಅಜ್ಞಾನ ಎಂದರೇನು ಅಥವಾ ಬೆಳಕು ಎಂದರೇನು, ಕತ್ತಲು ಎಂದರೇನು, ಅಂದರೆ ಅಂಧಕಾರ ಎಂದರೇನು ಅಂತಕ್ಕಂಥ ವಿಚಾರಗಳ ಕುರಿತು ಭಾಳಷ್ಟು ಮಾಹಿತಿಯನ್ನು ಹೇಳಿದರು. ಜೊತೆಗೆ ಆತ್ಮದ ಕುರಿತು, ಶರೀರದ ಕುರಿತು ಇನ್ನೂ ಹಾಗೆ ಕಥೆಗಳು ಮುಂದುವರಿತವೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ತ್ಯಾವರಪ್ಪಮೂರ್ತಿ ಅಜ್ಜವ್ರ ಕಡೆಯಿಂದ ಭಾಳಷ್ಟು ಸತ್ಸಂಗದ ವಿಚಾರಗಳು ಬರ್ತಾ ಇರ್ತವೆ. ನೋಡಿ ಆರೈಸಿ. ಹಾಗೆ ಏನಾದರೂ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ಸಲಹೆಗಳನ್ನು ತಿಳಿಸ್ಬೇಕಾದ್ರೆ ನನಗೆ ಬರೋ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸತ್ಸಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ತ್ಯಾವರಪ್ಪಮೂರ್ತಿ ಅಜ್ಜವ್ರ ಜೊತೆಗೆ ಮತ್ತು ಊರಿನ ಗ್ರಾಮಸ್ಥರ ಜೊತೆಗೆ ಮುಗಿಸ್ತೀನಿ. ಮತ್ತು ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.